ಯಾವ್ದಾದ್ರು ಕೆಲಸ ಹುಡುಕು ಅಂತ ಹೇಳಿದ್ನಲ್ಲ, ಹುಡುಕೊಂಡ್ಯಾ? ಕೆಲಸ ಕೊಡೋನೆ ನನ್ನ ತಾತನ, ಓದ್ ಕೂಡ್ಲೆ ಕೆಲಸ ಕೊಡೋಕೆ. ನಿಮ್ಮ ತಾತ ಆಗಿದ್ರೆ ಖಂಡಿತ ಕೊಡ್ತಾ ಇರಲಿಲ್ಲ ನಿನಗೆ. ಈ ಜಾಗ ಒರ್ಸು, ನೀ ಕೂತಿದ್ದ ಜಾಗ ಒರ್ಸು. ಎಲ್ಲಾದ್ರೂ ವಿಚಾರಿಸಿದ್ಯಾ ಕೆಲ್ಸದ ಬಗ್ಗೆ? ವಿಚಾರಿಸಿದೀನಿ, ವಿಚಾರಿಸ್ಬಿಟ್ರೆ ಕೆಲಸ ಸಿಕ್ಬಿಡತ್ತಾ? ಅಲ್ವಾ, ಮತ್ತೆ ಕೆಲಸ ಸಿಗೋದು ಅಂದ್ರೆ ಟಿವಿ ನೋಡ್ತಾ ಚಿಪ್ಸ್ ತಿನ್ನುವಷ್ಟು ಸುಲಭಾನ? ಏನು ನಿಮ್ ಪ್ರಕಾರ ನಾನು ಏನು ಮಾಡ್ಬಾರ್ದಾ? ಏನಾದ್ರೂ ಕೆಲಸ ಮಾಡು ಅಂತಲೇ ನಾನು ಹೇಳ್ತಾ ಇರೋದು. ಬೇರೆ ಕೆಲಸ ಸಿಗೋವರೆಗೂ ಮನೆ ಕೆಲಸ ಮಾಡು. ಬಂದಾಗಿಂದ ಅದನ್ನೇ ತಾನೇ ಮಾಡ್ತಿರೋದು. ಏನ್ ಮಾಡ್ತಾ ಇದ್ದೀಯ? ಬೆಳಗಿನ ತಿಂಡಿನ ತುಳಸಿ ಮಾಡಿಟ್ಬಿಟ್ಟು ಹೋಗ್ತಾಳೆ ಪಾಪ. ಇನ್ನು ಮಧ್ಯಾಹ್ನದ ಅಡಿಗೆನ ಹೋಗ್ಲಾಡಿ ಮಾಡ್ತಾಳೆ. ನೀ ಏನ್ ಮಾಡ್ತೀಯ? ಬೇರೆ ಕೆಲ್ಸನ ಅವರೇ ಹಂಚ್ಕೊಂಡಿದಾರಲ್ಲ, ನಾನ್ ಮಾಡ್ಬೇಕು ಅಂದ್ರೂ ಏನು ಕೆಲಸ ಇಲ್ಲ ತಾತ. ಓ ಹೌದಾ? ಹಾಗಿದ್ರೆ ನಿನ್ ಗಂಡ ವಾಪಸ್ ಬಂದ ಅಂತ ಕೇಳು. ಯಾಕ್ ತಾತ? ಇಲ್ಲಿ ಕೆಲಸ ಇಲ್ಲ ಅಂತಂದ ಮೇಲೆ ಹೋಗ್ತಾ ಇರು. ಏನ್ ತಾತ ಏನ್ ಹೇಳ್ತಿದ್ದೀರಾ? ನೋಡು, ಮೈ ಬಗ್ಸಿ ಕೆಲಸ ಮಾಡೋರ್ಗೆ ಮಾತ್ರ ಈ ದತ್ತನ ಮನೆಯಲ್ಲಿ ಜಾಗ ಅಂತ ನಾನು ಆಗ್ಲೇ ಹೇಳಿದ್ದೀನಿ. ಏನ್ ಧೂಳು ಹೊಡಿ. ಮುಂಚೆ ಪೊಡ್ಕೆ ತಗೊಂಡು ಬಂದು ಧೂಳು ಹೊಡಿ, ಆಮೇಲೆ ಸೋಪ್ ನೀರು ತಂದು ಸಂದಿನೂ ಕ್ಲೀನ್ ಮಾಡ್ಬೇಕು. ಗೊತ್ತಾಯ್ತಾ? ನಾನಾ? ನೋಡೋ, ಪೊರಕೆ ಅಥವಾ ಬ್ಯಾಗು ಎರಡೇ ಆಪ್ಷನ್ನು ನಿನಗಿರೋದು. ಯೋಚನೆ ಮಾಡು. ಫೋಟೋ ಎಲ್ಲ ಹಳೇದಾಗಿ ಹಾಳಾಗ್ತಿದೆ, ಅದಕ್ಕೆ ಇದನ್ನ ರಿವೈವ್ ಮಾಡ್ಸೋಣ ಅಂತ ತಗೊಂಡ್ ಬಂದೆ. ಕೆಫೆ ಪಕ್ಕದಲ್ಲೇ ಸ್ಟುಡಿಯೋ ಇದೆ, ಅವರು ಮಾವಂಗೂ ತುಂಬಾ ಚೆನ್ನಾಗಿ ಪರಿಚಯ. ಈ ಹಳೆ ಫೋಟೋನೆಲ್ಲ ಸರಿ ಮಾಡ್ತಾರಾ? ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಸರಿ ಮಾಡ್ತಾರೆ ಅಂತ, ಕೇಳಿ ನೋಡ್ಬೇಕು. ಹೇಗಿದ್ರು ಇಲ್ಲಿ ಬರ್ಬೇಕಾಗಿತ್ತಲ್ಲ, ನೀವು ಕೆಫೆಗೆ ಬಂದಿದ್ದೀರಾ ಅಂತ ಗೊತ್ತಾಯ್ತು, ನೀವನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೇದಾಯ್ತು ಪೂರ್ಣಿ. ನಾನು ಸಿರಿ ಎಷ್ಟೋ ಸಲ ನಿನ್ ಬಗ್ಗೆ ಮಾತಾಡ್ತಾ ಇರ್ತೀವಿ, ಎಷ್ಟು ಒಳ್ಳೆ ಹುಡುಗಿ ಅಂತ. ನೀವೆಲ್ಲ ಒಳ್ಳೆಯವ್ರಲ್ವಾ, ಅದಕ್ಕೆ ನಾನು ಒಳ್ಳೆಯವಳ ತರ ಕಾಣಿಸ್ತೀನಿ ಅಷ್ಟೇ. ಇಲ್ಲಿ ನೋಡಿ, ಮಾವ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಮಾಧವ್ ಸರ್ ಯಾವಾಗ್ಲೂ ಜುಬ್ಬ ಹಾಕೊಂಡಿರ್ತಾರಲ್ಲ, ಇದ್ರ ಪ್ಯಾಂಟ್ ಶರ್ಟ್ ಅಲ್ಲಿ ನೋಡೇ ಇರ್ಲಿಲ್ಲ. ನಾನು ನೋಡಿಲ್ಲ. ಅಮ್ಮ ಏನಾಯ್ತು? ಮಾಧವ್ ಅವ್ರವ್ರ ಹೆಂಡ್ತಿನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರು ಏನೋ, ಈಗ ಅವ್ರಿಲ್ಲ ಅನ್ನೋದು ಒಂಥರ ನೋವಾಗುತ್ತೆ. ಮಾಧವ್ ಅವ್ರಿಗೆ ಒಂಟಿ ಅಂತ ನೆನೆಸ್ಕೊಂಡು ಬೇಜಾರಾಗತ್ತೆ. ಆಹಾ ಪೂರ್ಣಿ, ನಾಳೆ ಮಾಧವ್ ಅವರು ಪೂರ್ಣಿ, ನೀನು ಯಾವಾಗ ಬಂದೆ? ನೀವು ಆಚೆ ಯಾರ ಹತ್ರನೋ ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡ್ತಿದ್ರಲ್ಲ, ಆಗ್ಲೇ ಬಂದೆ. ಇಂಪಾರ್ಟೆಂಟ್ ಏನಿಲ್ಲ, ಗೆಸ್ಟ್ನ ಮಾತಾಡ್ಸ್ತಿದ್ದೆ. ಅಯ್ಯೋ, ಊಟ ಆರೋಯ್ತು ಅನ್ಸತ್ತೆ, ಬಿಸಿ ಮಾಡ್ಕೊಂಡು ತೊಗೊಂಬರ್ತೀನಿ. ಪೂರ್ಣಿ, ನಿನ್ಗೂ ತರ್ತೀನಿ, ಎಲ್ಲೂ ಹೋಗ್ಬೇಡ. ಸರಿ ಅಮ್ಮ. ಮಾವ, ಏನೋ ಯೋಚನೆ ಮಾಡ್ತಿದ್ದೀರಾ, ಏನ್ ವಿಷಯ? ಏನಿಲ್ಲ ಪೂರ್ಣಿ, ಯಾಕೆ? ಏನಿಲ್ಲ, ತುಳಸಿ ಅಮ್ಮ ಹೋಗ್ತಿದ್ದಾಗೆ ಏನೋ ಯೋಚನೆ ಮಾಡ್ತಿದ್ದೀರಾ ಅನ್ಸ್ತು, ಅದಕ್ಕೆ ಕೇಳ್ದೆ.
ಸಾರಿ ತಾತ. ಹೋಗ್ಲಿ, ಸ್ನ್ಯಾಕ್ಸ್ ಏನಿದೆ? ಸ್ನ್ಯಾಕ್ಸು ಚಿಪ್ಸ್ ಇದೆ. ಓ ಓಡೋದವಳು ಇನ್ನೂ ಅದನ್ನು ಉಳಿಸಿದಾಳೋ? ತಗೊಂಡ್ಬಾ. ಸರಿ ತಾತ. ಅಂಕಲ್ ಕಾಫಿ ತೋರಿ. ಏ ಬೇಡಮ್ಮ ಸಿರಿ, ನಂದಾಯ್ತು. ಇವ್ ಯಾವಾಗಲೂ ಇದೇ ಆಗ್ಬೇಕು. ಏನು ಕೊಟ್ರು ನಂದು ಆಯ್ತು ಅಂತ. ಆ ಶೂರ್ಪದಕ್ಕೆ ಮಾಡ್ಕೊಡೋ ಚಂದ ನನಗೆ ಗೊತ್ತಿಲ್ವಾ? ತಗೊಳ್ಳೋ ಸುಮ್ಮನೆ. ನಗದು ಬಿಟ್ಟಾತ ಸೂಪಿನಕ್ಕೆ ಅಂದರೆ ಏನು? ನೋಡಿದೆ ದತ್ತಣ್ಣ ನೀನು ಮಾಡೋ ಕೆಲಸಗಳು. ಚೋಟು, ನಿನಗೆ ಕುಡಿಯೋಕೆ ಏನು ತಂದು ಕೊಡ್ಲು? ನನಗೇನು ಬೇಡ. ಮ್ಯಾಕ್ಸ್ ಸಕ್ಕದಾಗಿದೆ, ಡಿಸ್ಟರ್ಬ್ ಮಾಡಬೇಡಿ. ಸರಿಯಾಗಿ ಹೇಳಿದೆ ಚೋಟು ನೀನು. ಈ ಸೋಗ್ಲಾರಿ ಅವಲ್ಲಿಂದ ಡಿಸ್ಟರ್ಬ್ ಮಾಡ್ತಾನೆ ಇದ್ದಾಳೆ. ನೀನು ಸುಮ್ಮನೆ ಇದ್ದಿದ್ರೆ ಇಷ್ಟೊತ್ತಿಗೆ ಡೂಫ್ಲಫಿ 50 ಹೊಡೆದು ಬಿಡ್ತಿದ್ದ, ಗೊತ್ತಾ? ಪಾಪ ಅದು ಬೇಕು ಇದು ಬೇಕು ಅಂತ ಸುತ್ತಾಡಿಸೋದು ನೀನು ಈಗ ಅವಳಿಗೆ ಹೇಳ್ತಿದ್ಯಾ? ಮ್ಯಾಚು ತಾತ, ಸ್ನ್ಯಾಕ್ಸ್ ತರಲ? ಏನ್ ತುಳಸಿ, ನೋಡು ನಾವೇ ಗೆದ್ದಿದ್ದು. ಒಳ್ಳೇದಾಯ್ತು ಮಾವ. ಒಂದು ನಿಮಿಷ ಬಂದ. ಅಮ್ಮ, ಸುಸ್ತಾಗಿರ್ತೀರಾ? ಕೈಕಾಲು ತೊಳ್ಕೊಳ್ಳಿ, ಬನ್ನಿ ಕಾಫಿ ಕೊಡ್ತೀವಿ. ಸುಸ್ತೇನೂ ಇಲ್ಲ ಪುಟ್ಟ. ನಿಮ್ಮಿಬ್ರ ಜೊತೆ ಒಂದು ವಿಷಯ ಮಾತಾಡಬೇಕಾಗಿತ್ತು. ಏನು ಬಂದ ಕೂಡಲೇ ಮಾತಾಡಬೇಕು ಅಂತಿದೆಯಲ್ಲ? ಏನಾದ್ರು ಸಮಸ್ಯೆನಾ? ಸಮಸ್ಯೆ ಏನೂ ಇಲ್ಲ ಮಾವ, ಒಂದು ಮುಖ್ಯವಾದ ವಿಷಯ. ಸೂಪರ್ ಆಗಿದೆ ಇದೆಯಾ? ಖಂಡಿತ ಮಾಡೋಣ ತುಳಸಿ, ನಮ್ಮ ಮನೇಲೇ ಮಾಡೋಣ. ನನ್ನಿಂದ ಏನೇನು ಕೆಲಸ ಆಗಬೇಕು ಹೇಳು, ಅಷ್ಟಕ್ಕೂ ನಾನು ಸಿದ್ಧ. ಯಾರ್ದು ಫೋನು? ಯಾಕೆ ಟೆನ್ಷನ್ನಲ್ಲಿದ್ದೀಯ? ಅದು ಸೀನಿಯರ್ ಕ್ಲಬ್ ರಮಾಕಾಂತ ಫೋನ್ ಮಾಡಿದ ದತ್ತಣ್ಣ. ನಾಳೆ ಪಂಚಾಯತಿಗೆ ಹೋಗ್ಬೇಕಾಗತ್ತೆ. ಯಾಕೆ, ಏನಾಯ್ತು? ರಮಾಕಾಂತ RCB ಮ್ಯಾಚ್ ಅಂತ ಟಿವಿ ನೋಡ್ತಾ ಇದ್ನಂತೆ. ಅವನ ಹೆಂಡತಿ ಸೀರಿಯಲ್ ನೋಡ್ಬೇಕು, ರಿಮೋಟ್ ಕೊಡು ಅಂದಂತೆ. ಅದಕ್ಕೆ ಅವನು ಬರೀ ಕಿತ್ತಾಡೋ ಸೀರಿಯಲ್ಗಳು ಯಾಕೆ ನೋಡ್ತೀಯಾ ಅಂದಂತೆ. ಅಷ್ಟೇ ಕಣೋ. ಅರ್ಥ ಆಯ್ತು ಬಿಡು. ಲೈವಲ್ಲೇ ಕಿತ್ತಾಟ ಆಗಿರುತ್ತೆ. ನಿನಗೆ ಗೊತ್ತಿಲ್ಲದೆ ಇರೋದು ಏನಿರುತ್ತೆ ದತ್ತಣ್ಣ? ಲಟ್ಟಣಿಗೆ ಹುಡಿ ಆಗಿರುತ್ತೆ ಬಿಡು. ಡಾಕ್ಟ್ರು ಗಾಬರಿ ಆಗೋ ವಿಷಯ ಏನು ಹೇಳಿಲ್ಲ ತಾನೆ? ಇಲ್ಲ ಬಾಬಾ, ಅದು ಕೈ ತಪ್ಪಿತ್ತು. ಡಾಕ್ಟರ್ ಏನು ಹೇಳಲಿಲ್ಲ. ರೆಗ್ಯುಲರ್ ಚೆಕಪ್ ಅಲ್ವಾ, ಅದೇ ಯಾವತ್ತಿನ ಸ್ಥಿತಿ. ಪ್ರತಿ ಸಲ ಹೋದಾಗ್ಲೂ ಏನಾದರೂ ಸಿಹಿ ಸುದ್ದಿ ಬರುತ್ತೇನೋ ಅಂತ ಅನ್ಕೊಳ್ಳೋದು. ಆದರೆ ಹೌದು ಬಾಬಾ, ನೀವು ಬ್ಯುಸಿ ಇದ್ರೇನೋ ಅದಕ್ಕೆ ಕೇಳಲಿಲ್ಲ ನಿಮಗೆ. ಡಾಕ್ಟ್ರು ಫೋನ್ ಮಾಡಿ ಹೇಳಿದ್ರು ಅನ್ಸುತ್ತೆ. ಇಲ್ಲ ಶಾರ್ವರಿ, ಸ್ಕ್ಯಾನಿಂಗ್ ರಿಪೋರ್ಟ್ನ ನೀನು ಗಡಿಬಿಡಿಲಿ ಅಲ್ಲೇ ಬಿಟ್ಟು ಬಂದಿದ್ದೆ. ಫೈಲಲ್ಲಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂದಿತ್ತಲ್ಲ, ಅದಕ್ಕೆ ನನಗೆ ಫೋನ್ ಮಾಡಿದರು. ನಾನು ನಮ್ಮ ಮನೆ ಅಡ್ರೆಸ್ಗೆ ಕಳಿಸಿ ಅಂತ ಹೇಳಿದ್ದೆ. ಹೌದಾ ಬಾಬಾ, ಗಡಿಬಿಡಿಯಲ್ಲಿ ಫೈಲ್ನ ಅಲ್ಲೇ ಬಿಟ್ಟು ಬಂದೆ ನೋಡಿ. ಹೋಗಲಿ ಬಿಡು, ಎಲ್ಲ ನೀನೊಬ್ಬಳೇ ಮಾಡಬೇಕು ಅಂದರೆ ಹೀಗಾಗುತ್ತೆ. ಮುಂದಿನ ಸಲ ನೀನೊಬ್ಬಳೇ ಹೋಗಬೇಡ. ನನಗೋ ಅವಿಗೋ ಯಾರಿಗಾದ್ರೂ ಹೇಳು,
ಮಹೇಶನ್ಗೋಸ್ಕರ ಅಂದರೆ ನಮ್ಗೆ ಎಷ್ಟೇ ಕೆಲಸ ಇದ್ರೂ ಬಿಟ್ಟು ಬರ್ತೀವಿ. ಸರಿ ಬಾಬಾ. ಅವನು ಯಾವಾಗ ಸರಿ ಹೋಗೋ ಕಾಲ ಬರುತ್ತೋ, ಅವನು ಯಾವಾಗ ನನ್ನನ್ನು ಅಣ್ಣ ಅಂತ ಕರೆಯೋ ಕಾಲ ಬರುತ್ತೋ, ಪೂರ್ಣಿ ನಿನ್ನೆ ನೈಟ್ ಥರ ಮೀಟ್ ಆಗೋಣ ಅಂತವಳು ಎಲ್ಲಿ ಹೋದ್ಲು? ಏನು ಸಾರಿ ಪೂರ್ಣಿ. ಎಲ್ಲೋ ಹೋದ್ರು. ವಾಟ್? ಇಷ್ಟೊತ್ತಲ್ಲ, ಎಲ್ಲಿಗೆ? ಯಾರಿಗ್ ಗೊತ್ತು, ಅವ್ರಿಗೆ ಯಾವುದೋ ಕಾಲ್ ಬಂದಿತ್ತು. ಮಾವನ್ ಕರ್ಕೊಂಡು ಈಗಲೇ ಹೊರಡ್ಬೇಕು ಅಂತ ಹೇಳ್ಕೊಂಡು ಹೊರಟ್ರು. ಗುಡ್ ನೈಟ್. ಇಷ್ಟೊತ್ತಲ್ಲಿ, ಅದು ಇವತ್ತಿನ ದಿನಾನೇ ಹೊರಗಡೆ ಹೋಗಿದ್ದಾರೆ ಅಂದ್ರೆ? ಕಳೆದು ಹೋಗಿದ್ಯಾ? ಬಾ, ತುಳಸಿ ತನ್ನ ಕೈಯಾರ ಕೇಕ್ ಮಾಡಿದಾಳೆ, ಕಟ್ ಮಾಡು. ಇಲ್ಲಿ ಶೇಷು ಥರ ವಯಸ್ಸಾದವರು ಇದ್ದಾರೆ. ಇನ್ನೂ ಲೇಟ್ ಮಾಡಿಬಿಟ್ರೆ ಅವನು ಅಲ್ಲೇ ಕುಸಿದು ಬಿದ್ದು ಹೋಗ್ತಾನೆ. ಮುಹೂರ್ತ ಚೆನ್ನಾಗಿದೆ, ಬಂದು ಕಟ್ ಮಾಡು. ಇವನಿಗೇನಾಯ್ತು? ಯಾಕೆ ಹಾಗೆ ಹೋಗ್ಬಿಟ್ಟ? ಕ್ಷಮಿಸಿ ತಾತ. ಆಕ್ಸಿಡೆಂಟ್ ಆಗಿ ನಮ್ಮ ಅತ್ತೆ ಹೋದ್ಮೇಲಿಂದ ಮಾವ ಬರ್ಡೇ ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಅವ್ರ ಬರ್ಡೇ ಯಾವಾಗ ಅಂತ ಯಾರಿಗೂ ಗೊತ್ತೇ ಇರ್ಲಿಲ್ಲ. ಕೇಳಿದ್ರು ಅವ್ರು ಹೇಳ್ತಿರ್ಲಿಲ್ಲ. ಮಧ್ಯರಾತ್ರಿ ಕರ್ಕೊಂಬನ್ನಿ ಅಂದಾಗ್ಲಾದ್ರೂ ನಿಮಗೆ ಅರ್ಥ ಆಗ್ಬೇಕಿತ್ತಲ್ವಾ? ನಾನು ಅವ್ರಿಗೆ ವಿಷಯ ಹೇಳಿರ್ಲಿಲ್ಲ. ಯಾವುದೇ ಆಚರಣೆ ಆದರೂ ಅಲ್ಲಿ ಸಂಭ್ರಮ ಇರಬೇಕು. ಆದರೆ ಆ ಆಕ್ಸಿಡೆಂಟ್ ಆದಮೇಲೆ ನನ್ನ ಹುಟ್ಟುಹಬ್ಬನ ಸಂಭ್ರಮಿಸೋ ಮನಸ್ಸು ನನ್ನ ಕುಟುಂಬದಲ್ಲಿ ಯಾರಿಗೂ ಇರಲಿಲ್ಲ ಅನ್ಸುತ್ತೆ. ಸಂಭ್ರಮ ಇಲ್ಲದೆ ತೋರಿಕೆಗೆ ಯಾಕೆ ಆಚರಿಸ್ಕೊಳ್ಬೇಕು ಅಂದ್ಕೊಳ್ತಿದ್ದೆ. ಆದರೆ ಇವತ್ತು ನೀವಿಷ್ಟು ಸಂಭ್ರಮದಿಂದ ಇಷ್ಟೆಲ್ಲ ಅರೇಂಜ್ ಮಾಡಿರೋದು ನೋಡಿದ್ರೆ ನನಗೇನು ಹೇಳಬೇಕು ಗೊತ್ತಾಗ್ತಿಲ್ಲ. ನನ್ನ ಜೊತೆ ನೀವೆಲ್ಲರೂ ಇದ್ದೀರಾ ಅನ್ನೋದೇ ದೊಡ್ಡ ಸಂಭ್ರಮ. ಅದಕ್ಕೆ ಕಣ್ಣೀರು ಬಂತು. ಎಲ್ಲರ ಎದುರಲ್ಲಿ ಕಣ್ಣೀರು ಹಾಕಕ್ಕೆ ಮುಜುಗರ ನೋಡಿ, ಅದಕ್ಕೆ ಇಲ್ಲಿ ಬಂದೆ. ಹೋಮ್ ಮೇಡ್ ಕೇಕ್ ಅಂತೆ. ಅಮ್ಮಂಗೆ ಬುದ್ಧಿ ಇಲ್ಲ. ಲಕ್ಷಣವಾಗಿ ಬೇಕರಿಯಿಂದ ತರಕ್ ಆಗ್ತಿರ್ಲಿಲ್ವಾ? ಸಂಧ್ಯಾ
ನಿಮ್ ಮನೇಲಿ ಎಲ್ಲ ಸೆಲೆಬ್ರೇಷನ್ ಮಾಡಲಿದ್ದಾರೆ, ನೀನ್ ಯಾಕೆ ಹಿಂಗಿದ್ಯಾ? ನೀನ್ ಕೇಕ್ ಕಟ್ ಮಾಡಿದ ರೀತಿ ನೋಡಿದ್ರೇನೆ ಗೊತ್ತಾಗ್ತಿದೆ ನಿನಗ್ ಕೋಪ ಬಂದಿದೆ ಅಂತ. ಇನ್ನೇನು ಅಲ್ಲ, ಮಾಧವ್ ಸರ್ ಅಷ್ಟು ದೊಡ್ಡ ಸೆಲೆಬ್ರಿಟಿ, ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಷ್ಟು ಇವರೆಲ್ಲ ಕ್ಲೋಸ್ ಇದ್ದಾರೆ ಅಂದ್ರೆ ಇವರಿಂದ ಅಡ್ವಾಂಟೇಜ್ ತಗೋಬೋದಿತ್ತಲ್ವಾ? ನನ್ 3 ಲಕ್ಷ ಕೇಳಿದ್ದಕ್ಕೆ ಇವರೆಲ್ಲ ಹೇಗ್ ಮಾಡ್ಬಿಟ್ರು? ಅದನ್ನ ವಾಪಸ್ ಕೊಡು, ಸಾಲ ತಗೊಂಡಿದ್ಯಾ ಅದನ್ನ ತೀರ್ಸೋಕೆ ಕೆಲ್ಸಕ್ಕೆ ಹೋಗು ಅಂತ ನಮ್ ತಾತ ಎಷ್ಟೆಲ್ಲ ಇರಿಟೇಟ್ ಮಾಡಿದ್ರು ಅಂದ್ರೆ ನನ್ ಜಾತದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಸತ್ತೇ ಹೋಗಿರೋರು. ಗೊತ್ತು ಕಣೆ, ನಿಮ್ ಮನೇಲಿ ನಿಮ್ ತಾತ ನಿಮ್ಮಮ್ಮ ಇಡೀ ಊರ್ನವ್ರಿಗೆಲ್ಲ ಒಳ್ಳೆಯವರು, ನಿನಗ್ ಮಾತ್ರ ಹಿಂಗ್ ಮಾಡ್ತಾರೆ ಅನ್ಸುತ್ತೆ. ಕರೆಕ್ಟಾಗಿ ಹೇಳ್ದೆ ನೋಡು. ನನ್ಗೆ ಮಾಧವ್ ಸರ್ ಅಮ್ಮನ ಹತ್ರ ಇಷ್ಟೆಲ್ಲ ಕ್ಲೋಸ್ ಇದಾರೆ ಅಂತ ಗೊತ್ತಿದ್ರೆ ಅವ್ರ ಹತ್ರನೇ ದುಡ್ಡು ಇಸ್ಕೊಡು ಅಂತ ಕೇಳಿರ್ತಿದ್ದೆ. ಸದ್ಯ ಅವ್ರಿಬ್ರು ಕ್ಲೋಸ್ ಅಂತ ನಿನಗೂ ಗೊತ್ತಾಯ್ತಲ್ಲ. ಇರು, ನಿನಗೊಂದು ಇಂಟ್ರೆಸ್ಟಿಂಗ್ ವಿಷಯ ತೋರಿಸ್ತೀನಿ. ಸಿರಿ ಫೋನಲ್ಲಿ ಫೋಟೋಸ್ ತೆಗೆದ್ನಲ್ಲ, ಆ ಫೋಟೋಸ್ನ ನನ್ನ ಫೋನಿಗೆ ಕಳಿಸ್ಕೊಂಡಿದ್ದೀನಿ. ಈ ಫೋಟೋ ವಿಶೇಷತೆ ಏನ್ ಗೊತ್ತಾ? ಚಪ್ಪಲೆಗಳ ತಗೋ, ನಿನ್ನ ಬರ್ತ್ಡೇಗೆ ನನ್ನ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ. ಅಯ್ಯೋ, ಇದೆಲ್ಲ ಯಾಕೆ? ನೀನು ಹಾಗೆಲ್ಲ ಮಾತಾಡೋ ಹಾಗಿಲ್ಲ. ನನ್ನ ಬರ್ತ್ಡೇಗೆ ನೀನು ಕೊಟ್ಟಾಗ ನಾನು ಏನೂ ಪ್ರಶ್ನೆ ಕೇಳದೆ ತಗೊಂಡೆ ತಾನೆ? ತಗೋ. ಥ್ಯಾಂಕ್ ಯು. ಮೊದಲು ಗಿಫ್ಟ್ ಓಪನ್ ಮಾಡು. ಕ್ಯಾಮರಾ? ನನಗೆ ಯಾರ ಋಣನೂ ಬೇಡ, ಅದಕ್ಕೆ ವಾಪಸ್ ಕೊಡ್ತಾ ಇದ್ದೀನಿ. ಅಲ್ಲ ದತ್ತ, ಇದು ತಮಾಷೆ ಮಾಡಿದೆ. ಇದು ನಿನಗೆ ಸೇರ್ಬೇಕಾದ ಕ್ಯಾಮ್ರಾ, ಇಟ್ಕೊ. ನಿನ್ನ ನನ್ನ ಪರಿಚಯ ಆಗಿದ್ದೆ ಈ ಕ್ಯಾಮರಾದಿಂದ. ನೀನು ಆವತ್ತು ನಮ್ಮ ಮನೆಗೆ ಈ ಕ್ಯಾಮರಾ ತಗೊಳ್ಳೋದಕ್ಕೆ ಬರದೇ ಇದ್ದಿದ್ರೆ ನಿನ್ನನ್ನು ನಾನು ಚಪ್ಪಲಿ ಕಳ್ಳ ಅಂತಲೇ ತಿಳ್ಕೊತಾ ಇದ್ದೆ. ಅಲ್ಲದೆ ಈ ಗ್ರೇಟ್ ದತ್ತನ ಪರಿಚಯನೂ ನಿನಗೆ ಆಗ್ತಾ ಇರಲಿಲ್ಲ. ತಮಾಷೆ ಬಿಟ್ಟು ಹೇಳ್ತಾ ಇದ್ದೀನಿ, ನಿನ್ನಂಥ ಒಳ್ಳೆ ವ್ಯಕ್ತಿ ಪರಿಚಯ ಆಗಿದ್ದು ನಮ್ಮೆಲ್ಲರ ಸೌಭಾಗ್ಯ. ಎಷ್ಟೇ ಹೆಸರು ಮಾಡಿದ್ರು, ಎಷ್ಟೇ ಸಂಪಾದನೆ ಮಾಡಿದ್ರು, ನಮ್ಮೆಲ್ಲರ ಜೊತೆಯಲ್ಲಿ ನಮ್ಮವನಾಗಿರ್ತೀಯ. ಎಲ್ಲರ ಕಷ್ಟಕ್ಕೂ ನೆರವಾಗ್ತೀಯ. ನಿನ್ನ ಪರಿಚಯ ಆದಮೇಲೆ ನಮ್ಮೆಲ್ಲರ ಜೀವನ ಮತ್ತಷ್ಟು ಚೆನ್ನಾಗಾಗಿದೆ ಅಂತ ನನ್ನ ಭಾವನೆ. ಚೆನ್ನಾಗಿದೆ. ಥ್ಯಾಂಕ್ ಯು ತುಳಸಿ ಅವರೇ.
ದತ್ತಣ್ಣ ಇಷ್ಟೇನಾ? ಕುಟುಂಬ ಅಂದ್ರೆ ಪಾರ್ಟಿ ಗೀಟಿ ಏನಿಲ್ವಾ? ಓ, ನಿನ್ ಪ್ರಕಾರ ಪಾರ್ಟಿ ಅಂದ್ರೆ ಏನು ಅಂತ ಗೊತ್ತಾಯ್ತು, ಅದೆಲ್ಲ ಇಲ್ಲಿಲ್ಲ. ನನ್ನ ಪ್ರಕಾರ ಪಾರ್ಟಿ ಅಂತಂದ್ರೆ ಹಾಡು, ಹರಟೆ, ಆಟ, ಪಾಠ. ಒಪ್ಪಿಗೆನಾ ನಿಂಗೆ? ನಾನು ಅದನ್ನೇ ಹೇಳಿದ್ದತ್ತಣ್ಣ, ಆಟ ಪಾಠ. ಕಾಗೆ ಅಂತಿರ್ಬೇಕು. ಗೂಬೆ ಕೋತಿ ಎರಡೇ ವರ್ಡ್ ಹೇಳ್ತಿದ್ದೀರಾ? ಹೇ, ಏನ್ ದತ್ತಣ್ಣ ಈ ವಯಸ್ಸಿನಲ್ಲಿ ಲೈನ್ ಹೊಡಿತಿದೀಯಾ? ಹಾ ದತ್ತಣ್ಣ, ನನಗೆ ಗೊತ್ತಾಯ್ತು. ಭೂಪತಿ ಗಂಡು ಅಂತ ತಾನೆ? ಕರಡು ರೇಖೆ ಇರ್ಬೇಕಲ್ವಾ ಪುಟ್ಟಿ? ಈಸ್ ಕರೆಕ್ಟ್. ನೆಗದು ಬಿತ್ತು. ಇವರು ಗೊತ್ತಾಯ್ತು, ನಿಮಗೆ ಗೊತ್ತಾಗ್ಲಿಲ್ವಾ? ತಾತ ಮಾತಾಡೋ ಹಾಗಿಲ್ಲ, ನಿಮ್ಮ ಹತ್ರ ಆಗಲ್ಲ ಅಂದ್ರೆ ಹೇಳಿ ಹೋಗ್ಬೋದು ಅಷ್ಟೇ. ಆಗಲ್ವಾ? ಹ, ಈ ದತ್ತನ ಅಭಿನಯನ ಅರಗಿಸ್ಕೊಳ್ಳೋದಕ್ಕೆ ಇವ್ರು ಯಾರಿಗೂ ಆಗಲಿಲ್ಲ. ಅದಕ್ಕೆ ನನ್ನ ಬದಲು ಬೇರೆ ಯಾರು ಬರ್ತಾರೆ. ತಗೋ. ತಾತಂಗ್ ಬಂದಿದ್ದ ಹೆಸರು ಗರುಡ ರೇಖೆ. ಅಷ್ಟು ನೀಟಾಗಿ ಆಕ್ಟ್ ಮಾಡಿದ್ರು ಗೊತ್ತಾಗ್ಲಿಲ್ವಲ್ಲ ನಿನಗೆ? ನೀವಿನ್ನೂ ಟ್ರೈ ಮಾಡ್ಬೋದಿತ್ತು ತಾತ, ನಾವ್ ಹೇಳ್ತಿದ್ವಿ. ನೆಗದು ಬಿತ್ತು. ನೀನು ಯೋಚನೆ ಮಾಡಿ ಉತ್ತರ ಕೊಡೋದ್ರೊಳಗೆ ನಮ್ಮ ಚಪ್ಪಲಿ ಕಳ್ಳನ್ ಇನ್ನೊಂದು ಬರ್ತ್ಡೇ ಬಂದ್ಬಿಟ್ಟಿರೋದು. ಬಂದ್ಬಿಟ್ರೆ ಓಕೆ ಓಕೆ, ಇದು ಲಾಸ್ಟ್ ರೌಂಡ್. ಬರ್ಡೇ ಬಾಯ್ ಅವರು ಸರಿಯಾದ ಆನ್ಸರ್ ಹೇಳಿದ್ರೆ ಅವ್ರು ಗೆಲ್ತಾರೆ, ಹೇಳಿಲ್ಲ ಅಂದ್ರೆ ಇದು ಟೈ ಆಗತ್ತೆ. ಈಗ ನಿಮ್ ಟೀಮ್ ಇಂದ ಯಾರು ಬರ್ತೀರಾ? ಬರ್ತ್ಡೇ ಬಾಯ್ ಎಲ್ಲೇ ಇದಾರಲ್ಲ ಮಾಧವ್ ಸರ್, ನೀವೇ ಹೋಗಿ. ಬಾ 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 ಬಾ. ಸ್ವಲ್ಪ ಆಕ್ಟ್ ಮಾಡಿ, ನಾವು ಹೇಳ್ತೀವಿ. ಪರವಾಗಿಲ್ಲ ಮಾವ, ಕೊಡ್ರಿ. ಏನಿತ್ತಮ್ಮ ಪೂರ್ಣೆ? ಸಿನಿಮಾ ಹೆಸರು ನಿನ್ನೆ ಪ್ರೀತಿಸುವೆ ಅಂತ. ಅಯ್ಯೋ, ಇದು ಬಹಳ ಸುಲಭ ಇತ್ತಲ್ಲ ಮಾಧವ್ ಸರ್. ನೀವು ಸ್ವಲ್ಪ ಆಕ್ಟ್ ಮಾಡಿದ್ರೆ ನಮ್ ತುಳಸಿ ಎಲ್ಲ ಹೇಳ್ಬಿಡ್ತಿದ್ಲು. ಓಕೆ ಓಕೆ, ಈಗ ಆಟ ಟೈ ಆಗಿದೆ. ಅದನ್ನ ನೀನು ಹೇಳೋದು. ಬೇರೆ ಇನ್ಯಾವತ್ತಾದ್ರೂ ಆಗಿದ್ದಿದ್ರೆ ಸೂಪರ್ ಓವರ್ ಮಾಡಿಸಿ ನಮ್ ಟೀಮ್ನೇ ಗೆಲ್ಲಿಸ್ತಿದ್ದ ಈ ದತ್ತ. ಆದರೆ ಇವತ್ತು ನಮ್ಮ ಚಪ್ಪಲಿ ಕಳನ್ನು ಹುಡ್ದಬ್ಬ ಅಲ್ವಾ, ಅದಕ್ಕೆ ಅವನ್ ಸೋಲೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಗೆ ಬಿಟ್ಬಿಟ್ಟಿದ್ದೀನಿ. ಇದು ಬೇರೆ. ಆಗ್ಲೇ ಗರುಡ ರೇಖೆನ ಸರಿಯಾಗಿ ತೋರ್ಸಕ್ ಬರ್ಲಿಲ್ಲ ನಿನಗೆ, ನೀನ್ ಗೆದ್ದು ಬಿಡ್ತೀಯಾ? ಗೆದ್ದು ಬಿತ್ತು. ನಾನೇದು ತೋರ್ಸೋದಕ್ಕೆ ಬರಲಿಲ್ಲ ಅಂತಲ್ಲ, ಇಂಥ ಪೆದ್ದ ಟೀಮ್ ಕೊಟ್ರೆ ಅವ್ರಿಗೆ ಗೆಸ್ ಮಾಡೋಕ್ ಬರಲಿಲ್ಲ ಅಂತ ಹೇಳು. ತಾತ ಸರಿ, ನಾವಿನ್ನು ಹೊರಡ್ತೀವಿ. ಮನೇಲೂ ಹೇಳಿ ಬಂದಿಲ್ಲ, ಇಷ್ಟೊತ್ತಲ್ಲಿ ಎಲ್ಲಿ ಹೋದ್ವಿ ಅಂತ ಗಾಬರಿ ಆಗಿರ್ತಾರೆ. ಸರಿ ಸರಿ,
ನಾಳಿದ್ದು ಮ್ಯಾಚ್ ಇದೆ ಗೊತ್ತು ತಾನೆ? ಓದದ್ದು. ಸುಮ್ಮನೆ ಹೂವನ್ ಬಿಡೋದಲ್ಲ, ಆವಾಗ ಬರ್ತಾ ಇರು. ನಮ್ಮ ಮಾವ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ ಸಿರಿ. ಹತ್ರದವರಿಂದಾನೇ ಸಾಕಷ್ಟು ನೋವು ತಿಂದಿದ್ದಾರೆ. ಆದ್ರೆ ಇತ್ತೀಚೆಗೆ ಆ ನೋವನ್ನೆಲ್ಲ ಮರೆತು ತುಂಬಾ ಖುಷಿಯಾಗಿರ್ತಾರೆ. ನೋಡು, ಅವ್ರು ಹೀಗೆ ನಗ್ತಿರೋದು ನೋಡೋದಕ್ಕೆ ಖುಷಿ ಆಗತ್ತೆ. ನಮ್ಮ ಮಾವ ಹೊರಗೆ ನಗ್ತಿದ್ರು ಮನ್ಸಲ್ಲಿ ತುಂಬಾ ನೋವು ಇಟ್ಕೊಂಡಿರೋರು. ಆದ್ರೆ ಇತ್ತೀಚೆಗೆ ಮನ್ಸಿಂದ ನಗ್ತಿದ್ದಾರೆ ಅಂದ್ರೆ ಬೀಳುತ್ತೆ. ಪೂರ್ಣಿ, ಮಾಧವ ಈ ಮನೆಗೆ ಬರೋದು ಹೋಗೋದು ನನ್ನ ಇಚ್ಛೆಯಿಂದ, ನನ್ನ ಒಪ್ಪಿಗೆಯಿಂದ. ಮನೆ ಯಜಮಾನನಾಗಿ ನನಗೆ ಅದ್ರ ಬಗ್ಗೆ ಅಭ್ಯಂತರ ಇಲ್ಲ ಅಂತಂದ ಮೇಲೆ ಬೇರೆಯವರು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾದ ಅಗತ್ಯವೇ ಇಲ್ಲ. ಅವರಿಬ್ಬರ ಸ್ನೇಹ ಏನು ಅನ್ನೋದು ಅವ್ರಿಗೆ ಗೊತ್ತಿದೆ. ನೋಡೋರ್ ಕಣ್ಣು ಸರಿ ಇಲ್ಲ ಅಂತಂದ್ರೆ ಅದಕ್ಕೆ ಅವ್ರ ಹೊಣೆ ಅಲ್ಲ. ಇದ್ರ ಬಗ್ಗೆ ಯಾರು ಏನೇ ಮಾತಾಡೋದಿದ್ರು ನನ್ನ ಮುಂದೆ ನಿಂತು ಮಾತಾಡೋದಕ್ಕೆ ಹೇಳು. ಅವ್ರಿಗೆ ಹೇಗೆ ಉತ್ತರ ಕೊಡಬೇಕೋ ಹಾಗೆ ಉತ್ತರ ಕೊಟ್ಟು ಕಳಿಸ್ತೀನಿ. ದತ್ತಣ್ಣ, ಇವಳು ಮತ್ತೆ ನಿಮ್ಮ ಮನೆಗೆ ಬರ್ತಾ ಇರೋದನ್ನ ನೋಡಿ ಇವಳು ಸುಧಾರಿಸಿದಾಳೆ ಅನ್ಕೊಂಡೆ. ಆದ್ರೆ ಮುಂದಿನ ಸಲ ಇಂಥ ಒಳ್ಳೆ ಕೆಲಸಕ್ಕೆ ಇವಳು ಬರದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಇವಳು ಈ ರೀತಿ ಮಾತಾಡಿದ್ದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡು ದತ್ತಣ್ಣ. ಅವಳು ಮನಸ್ಸಲ್ಲಿದ್ದ ವಿಷಾನ ಹೊರಗೆ ಹಾಕದ್ಲಲ್ಲ, ಒಳ್ಳೇದಾಯ್ತು ಬಿಡು. ಇದರಿಂದ ನನ್ನ ಉತ್ತರ ಏನು ಅಂತ ಎಲ್ರಿಗೂ ಗೊತ್ತಾಯ್ತಲ್ಲ. ತುಳಸಿ, ಅವಳ ಸ್ವಭಾವ ಗೊತ್ತಲ್ಲ, ಚಿಂತೆ ಮಾಡಬೇಡ. ನೀನು ಹೇಗೆ ಅಂತ ನಮಗೆ ಗೊತ್ತಲ್ವಾ? ದತ್ತಣ್ಣ, ದಯವಿಟ್ಟು ಕ್ಷಮಿಸ್ಬಿಡು. ನಾವೇನು ಬರ್ತೀವಿ. ಅಮ್ಮ ತುಳಸಿ, ನಾವು ಬರ್ತೀವಮ್ಮ. ನಡೀರಿ, ಹೋಗಿ ಮಲ್ಕೊಳ್ಳಿ.